ಅಲ್ಲ ಮೈನಾ, ಅವಳ್ಯಾಕೆ ಸುಮ್ನೆ ಇದೆಲ್ಲ ಕೊಡ್ತಾಳೆ? ಅವಳೆ ನಿನ್ ಫ್ರೆಂಡಾ? ನಿಂಗೆ ಏನಿಷ್ಟ ಇಲ್ಲ ಅಂತ ಅವಳು ಗೊತ್ತಿರುತ್ತಾ? ನಂಗನ್ಸುತ್ತೆ ಧ್ರುವ ಇದನ್ನೆಲ್ಲ ಅವಳ ಕೈಲಿ ಕೊಟ್ಟು ಕಳ್ಸಿದ್ನಾ? ಇಲ್ಲ, ಇದನ್ನೆಲ್ಲ ಅವಳೇ ತಂದ್ಕೊಟ್ಟಿದ್ದು. ಏ ಯವ್ವ, ಧ್ರುವಂಗ ಕಿನ್ಕಂಡ್ರ ಮೊದ್ಲಾಗಂಗಿಲ್ಲ ಅಂತದ್ರೊಳಗ ಧ್ರುವ ಯಾಕಿನ್ ಕೈಯಾಗ ಇದನ್ ಕೊಟ್ ಕಳಿಸ್ತಾನ? ಕೊಡೋರಿದ್ರ ನೇರವಾಗೆ ಬಂದ್ ಕೊಡ್ತಾರ. ಹೌದು ಮೈನಾ, ನನ್ಗೆ ಯಾಕೋ ಮಮಕ್ಕ ಹೇಳ್ತಿರೋದು ಸರಿ ಇದೆ ಅಂತ ಅನ್ನಿಸ್ತಿದೆ. ತುಳಸಿ ಏನೋ ದುರುದ್ದೇಶ ಇಟ್ಕೊಂಡೆ ಈ ಗಿಫ್ಟ್ ಎಲ್ಲ ನಿನಗೆ ಕೊಟ್ಟಿರ್ಬೋದು. ಹಾಗೇನೂ ಇಲ್ಲ ವೇಣಿ, ಪಾಪ ಅವಳು ಧ್ರುವನ್ ಮೇಲೆ ಚಿಕ್ಕ ವಯಸ್ಸಿಂದ ಪ್ರಾಣನೇ ಮಡ್ಕೊಂಡವಳೆ. ಅವ್ರಂದ್ರೆ ಅವಳು ತುಂಬಾ ಇಷ್ಟ. ಅವಳ ಪ್ರೀತಿ ಮಧ್ಯೆ ನಾನ್ ಹೋಗಿ ಅವಳ ಪ್ರೀತಿನ ಕಿತ್ಕೊಳಕ್ ನೋಡ್ದೆ. ಇವಾಗ ಹೇಗೆ ಪುಷ್ಪಕ್ ಸರ್ ನನ್ನನ್ನ ಪ್ರೀತಿಸಿ ನಾನ್ ಧ್ರುವವ್ರನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಿ ನಮ್ ಪ್ರೀತಿಗೆ ಸಹಾಯ ಮಾಡೋಕ್ ಒಪ್ಕೊಂಡ್ರೋ, ಅವಳು ಹಂಗೆ ನಾವಿಬ್ರು ಪ್ರೀತಿ ಮಾಡ್ತಿರೋದವಳಗ್ ಗೊತ್ತಾಗಿ ನಮ್ಮಿಬ್ರನ್ನ ಒಂದ್ ಮಾಡ್ಬೇಕು ಅಂತ ಈ ಉಡುಗೊರೆಗಳನ್ನ ಕೊಟ್ಟು ಕಳ್ಸವಳೆ. ಪಾಪ ಅವಳಿಗೇನ್ ಗೊತ್ತು, ಈ ಜನ್ಮದಲ್ಲಿ ನಾನು ಧ್ರುವವ್ರು ಅಂತ ಆಗಲ್ಲ ಅಂತ. ಮೈನಾ ನೋಡು, ಇದೇ ಕೊನೆ. ಇನ್ನೊಂದ್ಸಲ ನಿನ್ ಬಾಯಲ್ಲಿ ನಾನು ಧ್ರುವ ಒಂದಾಗಲ್ಲ ಅನ್ನೋ ಮಾತ್ ಬರ್ಬಾರ್ದು. ನೀನೇನು ಅವಳ ಪ್ರೀತಿನ ಕಿತ್ಕೊಂಡಿಲ್ಲ. ಅವಳು ಧ್ರುವನ ಇಷ್ಟಪಟ್ಲು, ಆದ್ರೆ ಧ್ರುವ ಅವಳ ಇಷ್ಟಪಟ್ಟಿಲ್ಲ. ಅವನ್ ಇಷ್ಟಪಟ್ಟಿದ್ದು ನಿನ್ನ ಮಾತ್ರ. ಅಲ್ಲ, ಇದೆಲ್ಲ ಅವಳು ಗೊತ್ತಿದ್ರು ಅವಳು ಯಾಕೆ ಈಗ ಬರ್ತಿದ್ದಾಳೆ? ನಿಮ್ಮಿಬ್ರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರೋದು ಅವಳಿಗೇನಾದ್ರೂ ಗೊತ್ತಾ? ಅದನ್ನ ಅಡ್ವಾಂಟೇಜ್ ತಗೊಳಕ್ ಬರ್ತಿದ್ದಾಳ? ಸಮಥಿಂಗ್ ಇಸ್ ರಾಂಗ್. ಖುಷಿ, ವೇಣಿ, ಎಲ್ಲದನ್ನು ಒಂದೇ ತಕಡಿಯಲ್ಲಿ ತೂಗ್ಬಾರ್ದು. ಎಲ್ರೂ ಒಂದೇ ತರ ಇರಕ್ಕಿಲ್ಲ. ನಾವು ಅದನ್ನ ಹೇಳ್ತಿರೋದ್ ಮೈನಾ, ಎಲ್ರೂ ಒಂದೇ ತರ ಇರಲ್ಲ. ಅವಳು ಬಂದಿರೋದೇ ನಿನ್ ಪ್ರೀತಿನ ನಿನ್ನಿಂದ ಕಿತ್ಕೊಳಕ್ಕೆ. ಕಿತ್ಕೊಳ್ಳೋದೇನೇ ಬಂತು, ನಾನು ಆಗ್ಲೇ ಬಿಟ್ಕೊಟ್ಟಾಯ್ತಲ್ವಾ. ಇನ್ಮೇಲೆ ಧ್ರುವ ಅವರು ಅವಳಿಗೆ ಸ್ವಂತ. ಏಯ್, ನಿಂಗ್ ನಿಜ ತಲೆ ಕೆಟ್ಟಿದೆ? ಹೀಗೆ ಆಡ್ತಿರು. ಡೈರೆಕ್ಟ್ ತುಳಸಿ ಹತ್ರ ಹೋಗಿ ಅವರಿಬ್ರು ಮಧ್ಯೆ ಬರ್ಬೇಡ ಅಂತ ವಾರ್ನ್ ಮಾಡಿ ಬರ್ತೀನಿ. ಹಾಗೇನಾದ್ರೂ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ ನೋಡು. ನಾವ್ ಹಾಗೆ ಮಾಡ್ತೀವಿ. ಏನ್ ಮಾಡ್ತೀಯಾ? ಹಾಗೇನಾದ್ರೂ ಮಾಡಿದ್ರೆ ನಾನ್ ಹಾಸ್ಟೆಲ್ನ ಬಿಟ್ಟು ಎಲ್ಲಾದ್ರೂ ದೂರ ಹೋಗ್ತೀನಿ. ಯಾವಾಗ್ಲೂ ಇದೆ ಇವ್ಳದು.